ಎಂತ ಮರ್ರೆ ಎಲ್ಲ ಆರಾಮಿದ್ದೀರಾ? ಇವತ್ತು ನಾವು ಮನೆಯಲ್ಲಿ ಹಲಸಿನ ಹಣ್ಣನ್ನು ಗಾರ್ಗೆ ಮಾಡೋಣ. ಇದು ಮಲೆನಾಡು ಸೈಡ್ ಜಾಸ್ತಿ ಮಾಡ್ತಾರೆ. ಹಾಗೆ ನಮ್ಮಮ್ಮ ಮಲೆನಾಡವರಾಗಿರೋದ್ರಿಂದ ನಾವು ಮನೇಲಿ ಟ್ರೈ ಮಾಡ್ತಾ ಇದ್ದೀವಿ. ಹಲಸಿನ ಹಣ್ಣು ಕ್ಲೀನಾಗಿ ಬಿಡಿಸಿ ಬೆಲ್ಲ ಕುಟ್ಟ ಹಾಕಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಈಗ ಮಿಕ್ಸಿ ಜಾರ್ಗೆ ಯಾವ ಥರ ರುಬ್ತಾ ಇದ್ದೀವಲ್ಲ ಅದೇ ಥರ ಸ್ವಲ್ಪ ಹಲಸಿನ ಹಣ್ಣಿನ ಮಿಶ್ರಣ, ಸ್ವಲ್ಪ ಅಕ್ಕಿ ಅದನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಯಾವ ಥರ ನೈಸಾಗಿ ರುಬ್ಬಬೇಕು ಅಂತ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಅದೇ ಥರ ರುಬ್ಕೊಂಡು ಇನ್ನೊಂದು ಕಡೆ ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ವಿ. ಅದಕ್ಕೆ ಈಗ ಯಾವ ಥರ ಬಿಡೋದು ಅಂತ ತೋರಿಸ್ತಿದ್ದೀನಿ. ಸಿಂಪಲ್ ರೆಸಿಪಿ, ಮಾತ್ರ ಒಮ್ಮೆ ಮನೇಲಿ ಟ್ರೈ ಮಾಡಿ ಹಲಸಿನ ಹಣ್ಣು ತಂದಾಗ. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಸ್ವೀಟು ನೋಡಿ ಹಾಕಿ, ಯಾಕಂದರೆ ಹಲಸಿನ ಹಣ್ಣು ತುಂಬ ಸ್ವೀಟಾಗಿರುತ್ತೆ, ಒಂದೊಂದು ಸ್ವೀಟಾಗಿರಲ್ಲ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ಇದನ್ನು ಫುಲ್ಲು ಸ್ವಲ್ಪ ಒಳಗಡೆ ಎಲ್ಲ ಬೇಯಬೇಕು. ಅದೇ ಥರ ಕರೆದು ತೆಗೆದ್ರೆ ಮಲೆನಾಡು ಸೈಡ್ ಮಾಡುವಂತಹ ಹಲಸಿನ ಹಣ್ಣಿನ ಗಾರ್ಗೆ ರೆಡಿ. ನಾವು ಗಾರ್ಗೆ ಅಂತಲೇ ಹೇಳೋದು ಈ ಸೈಡೆಲ್ಲ. ನೀವೇನಂತೀರ ಅಂತ ಹೇಳಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.